ಎಲ್ಲ ನೆಚ್ಚಿನ ಅಂಗಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತು ಪೋಷಣ್ ಕೊನೆಯ ದಿನ ಡಾಟಾ ಎಂಟ್ರಿ ಕೊನೆಯ ದಿನ ಪೋಷಣ್ ಮಾಸಾಚರಣೆ ಮುಗಿತಾ ಬಂತು. 1 ತಿಂಗಳು ಸತತವಾಗಿ ನಾವು ಮಾಡ್ತಾ ಬಂದಿದ್ದೀವಿ. ಸೊ ಇದು ಕೊನೆಯ ದಿನ ಹೇಗೆ ಅಂತ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಗೂಗಲಲ್ಲಿ ಹೋಗಿ ಪೋಷಣ್ ಅಭಿಯಾನ www. ಪೋಷಣ್ ಅಭಿಯಾನ ಜನಾಂದೋಲನ್ ಡ್ಯಾಶ್ಬೋರ್ಡ್ ಅಂತ ಹಾಕಿದ್ರು ಬರುತ್ತೆ. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ 6 ಆ್ಯಕ್ಟಿವಿಟೀಸ್ ಇದೆ. 5 ಆ್ಯಕ್ಟಿವಿಟೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವುದಾದ್ರು ಒಂದು ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಲೆವೆಲಲ್ಲಿ AWC ಕೊಡಿ. AWCಯಲ್ಲಿ ನಿಮ್ಮ ಅಂಗನವಾಡಿನ ಇದು ಮಾಡ್ಕೊಳ್ಳಿ. ಸೆಲೆಕ್ಟ್ ಆ್ಯಕ್ಟಿವಿಟಿಯಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ವಿಚಾರ ಹೇಳಿ. ಏನಪ್ಪ ಆದರೂ ಒಂದು ಡೇಟು, ಆಮೇಲೆ ಕ್ಯಾಟಗರಿ ಮೇಲು ಫೀಮೇಲು ಎಷ್ಟು ಜನ, ಆಮೇಲೆ ಮಕ್ಕಳಲ್ಲಿ ಗಂಡು ಮತ್ತು ಹೆಣ್ಣು ಎಷ್ಟು ಜನ, ಆಮೇಲೆ ಅಡೋಲಸೆನ್ಸ್ ಗರ್ಲ್ಸ್ ಅಂತ ಕಿಶೋರಿಯರು ಎಷ್ಟು ಜನ, ಆಮೇಲೆ ಫೋಟೋಸ್ ಇದ್ದರೆ ಫೋಟೋಸನ್ನು ಅಪ್ಲೋಡ್ ಮಾಡಿಬಿಟ್ಟು ಈ ಥರನ ನೀವು ಹೋಗಬೇಕಾಗತ್ತೆ. ಕನ್ವರ್ಜೆಂಟ್ ಆ್ಯಕ್ಷನ್ ಆ್ಯಂಡ್ ಡಿಜಿಟೈಸೇಷನ್ ಬಗ್ಗೆ ಹೇಳಿ, ಆಮೇಲೆ ಮೆನ್ ಸ್ವಿಮ್ಮಿಂಗ್ ಬಗ್ಗೆ ಹೇಳಿ, ಆಮೇಲೆ ಒಬೆಸಿಟಿ ಬಗ್ಗೆ ಹೇಳಿ, ಮಕ್ಕಳು ಹಾಲು ಕುಡಿಯೋದ್ರ ಬಗ್ಗೆ ಹೇಳಿ, ವೋಕಲ್ ಫಾರ್ ಲೋಕಲ್ ಹೇಳಿ, ಆಮೇಲೆ ಮತ್ತು ECC ಬಗ್ಗೆ ಹೇಳಿ. ಸೊ ECCಗೆ ಬರಬೇಕು ಅಂತಂದರೆ ನಾವು ಆಲ್ರೆಡಿ ಇದು ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಹಾಡು ಹೇಳ್ಕೊಡೋದು, ಡ್ಯಾನ್ಸ್ ಹೇಳ್ಕೊಡೋದು, ಅವ್ರಿಗೆ ಹ್ಯಾಂಡ್ ವಾಶ್ ಮಾಡಿಕೊಡೋದು, ಆಮೇಲೆ ಶಾಲಾಪೂರ್ವ ಶಿಕ್ಷಣ ಏನು ಕೊಡ್ತಾಯಿದ್ದೀವೋ ಅದನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ಅವ್ರ ಪೇರೆಂಟ್ಸ್ ಬಂದಾಗ ಅವ್ರ ಮುಂದೆ ನಾವು ಇದನ್ನೆಲ್ಲ ಅವರಿಗೆ ಮಾಡಿ ತೋರಿಸೋದನ್ನು ಕಲಿಸ್ಬೇಕು. ಅವರಿಗೆ ಅಂದರೆ ಹೇಳಬೇಕು, ನಾವು ಈ ಥರ ಮಾಡ್ತಾಯಿದ್ದೀವಿ, ಮಕ್ಕಳಿಗೆ ನಾವು ಏನು ಜ್ಞಾನವನ್ನು ಕೊಟ್ಟಿದ್ದೀವಿ ಅಂತ ಹೇಳಬೇಕು. ಇಲ್ಲಿ ಮೆನ್ ಸ್ಟ್ರೀಮಿಂಗ್ ಏನು ಬರುತ್ತೆ ಅಂತಂದರೆ, ನಾವು ಅವರಿಗೆ ನಮ್ಮನ್ನ ಜೊತೆಗೆ ಅವ್ರನ್ನ ತೊಡಗಿಸ್ಕೋಬೇಕು. ಬರೀ ಕೆಲಸ ಮಾಡಿಸೋದೇ ಒಂದೇ ಅಲ್ಲ, ಹೆಣ್ಮಕ್ಳ ಕೈಲಿ ಅಥವಾ ಗರ್ಭಿಣಿಯರ ಕೈಲಿ ಅವ್ರ ಜೊತೆಗೆ ಸೇರಿ ನಮ್ಮ ಜೊತೆಗೆ ಒಡನಾಟದಲ್ಲಿ ಇದ್ದು ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಅದನ್ನು ನಾವು ಹೇಳಬೇಕಾಗತ್ತೆ. ನೆಕ್ಸ್ಟ್ ಒನ್ ಏನು ಬರುತ್ತೆ ನೆಕ್ಸ್ಟ್ ಅಂದರೆ ವೋಕಲ್ ಫಾರ್ ಲೋಕಲ್. ನಾವು ಏನು ಬೆಳೆಯನ್ನು ಬೆಳೆಯುತ್ತೀವೋ ಅದನ್ನು ಸ್ಥಳೀಯವಾಗಿರ್ತಕ್ಕಂಥ ಬೆಳೆಗಳನ್ನು ತಗೊಂಡು ಬಂದು ಮಕ್ಕಳಿಗೆ ನಾವು ಮಾಡಿ ಹಾಕಬೇಕಾಗತ್ತೆ, ಅಥವಾ ನಾವು ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಹೆಚ್ಚು ಕೆಮಿಕಲ್ ಇಲ್ದಿರೋದನ್ನು ನಾವು ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ಹೇಳಬೇಕು. ಆಮೇಲೆ ಇನ್ನೇನು ಬಂದಂದರೆ ಹಾಲು ಕುಡಿಸೋದನ್ನು ಹೇಗೆ ಹೇಳಬೇಕು, ಭಂಗಿಗಳನ್ನು ತೋರಿಸ್ಬೇಕು. ಆಮೇಲೆ ಎಷ್ಟು ಗಂಟೆ ನಂತರ ನಾವು ಕುಡಿಸ್ಬೇಕು, ಏನು ಆಹಾರ ತಗೋಬೇಕು ಬಾಣಂತಿಯರು, ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ಹೇಳ್ಕೊಡ್ತಾ ಹೋಗಬೇಕಾಗತ್ತೆ. ಆಮೇಲೆ ಅಡ್ರೆಸ್ಸಿಂಗ್ ಒಬೆಸಿಟಿ ಬಗ್ಗೆ ನಾವು ಹೆಚ್ಚು ಮಾಹಿತಿ ಕೊಡಬೇಕು. ಈಗ ಸಣ್ಣ ಮಕ್ಕಳಲ್ಲಿ ಬೇಕ್ರಿ ಐಟಮ್ಸ್ಗಳನ್ನು ಕೊಟ್ಬಿಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಮೈದಾ ಹಿಟ್ಟಿಂದ ಬಿಸ್ಕೆಟ್ಸ್ಗಳೆಲ್ಲ ಕೊಟ್ಬಿಡ್ತಾರೆ. ಹೀಗೆ ಪ್ರತಿಯೊಂದನ್ನು ಮಕ್ಕಳಲ್ಲಿ ಬರೀ ಬೇಕ್ರಿ ಐಟಮ್ಸು, ಮೈದಾ ಹಿಟ್ಟಿಂದು ಅಥವಾ ಸಣ್ಣ ಪುಟ್ಟ ಏನು ಹೇಳ್ತೀರಿ ಲೇಸು ಆ ಥರ ಈ ಥರ ಎಲ್ಲ ಕೊಡ್ತಾರೆ. ಅವಾಗ ಏನಾಗುತ್ತೆ, ಇವನ್ನೆಲ್ಲ ತಿಂದುಬಿಟ್ರೆ ಮಕ್ಕಳಿಗೆ ಹಸಿವು ಕಮ್ಮಿ ಆಗುತ್ತೆ. ಯಾವಾಗ ಹಸಿವು ಕಮ್ಮಿ ಆಗುತ್ತೆ ಜೀರ್ಣಶಕ್ತಿನೂ ಕಮ್ಮಿ ಆಗುತ್ತೆ. ಇಲ್ಲಿ ಒಂದು ಚಿತ್ರ ತೋರಿಸ್ತಾ ಇದ್ದೀನಲ್ವಾ, ಇದು ಏನು ಗ್ರೀನ್ ಕಲರಲ್ಲಿ ಕಾಣಿಸುತ್ತಲ್ಲ ಅದು MOCD ಅಂದರೆ ನಾವೇ ಹೈಯೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅದು ತೋರಿಸ್ತದೆ. ಅದು ಪರ್ಸೆಂಟೇಜಲ್ಲಿ ಜಾಸ್ತಿ ಇರ್ತದೆ. ಎಷ್ಟೋ ಇಲಾಖೆಗಳನ್ನು ಮಾಡ್ತಾ ಇದ್ದಾರೆ ಇದನ್ನು. ಆಯುಷ್ ಇಲಾಖೆ ಆಗಲಿ, ಬೇರೆ ಏನೋ ತುಂಬ ಇಲಾಖೆಗಳ ಹೆಸರುಗಳಿದ್ದಾವೆ. ಅದರಲ್ಲಿ MOW&CD ಅಂತ ಇದೆಯಲ್ಲ, ಅದು ನಾವು ಮಾಡ್ತಕ್ಕಂತಹ ಇರೋದು ಪೋಷಣ ಅಭಿಯಾನ ಇದು. ಸೊ ಇಷ್ಟ ತನಕ ನೋಡಿದ್ರಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತುಂಬ ಉಪಯುಕ್ತದ ಮಾಹಿತಿ ಅಂತ ಪಡ್ಕೊಂಡಿರೋಂಥ ಭಾಗದ ಮತ್ತು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.